ರಕ್ಷಣಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಗೆ ಬಂದಿರೋದು ತುಂಬ ಸಂತೋಷ. ಬಹಳ ಶಿಸ್ತಿನ ವ್ಯಕ್ತಿ ಅಂತ ಕೇಳಿದ್ದೀನಿ. ಲಂಚ ಬಗ್ಗೆ ನಿರ್ನಾಮ ಮಾಡತಕ್ಕ ಬಿಡಲ್ಲ ಅಂತ ಹೇಳಿದ್ದನ್ನು ತುಂಬ ಸಂತೋಷದಿಂದ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಮತ್ತು ಶಿವಮೊಗ್ಗ ಜಿಲ್ಲೆ ಜನ ತುಂಬ ಶಾಂತಿ ಪ್ರಿಯರು. ಆದರೆ ರಾಷ್ಟ್ರದ್ರೋಹಿ ಕೃತ್ಯಕ್ಕೆ ಎಂದೂ ಕೂಡ ಇಲ್ಲಿ ಸಹಿಸಲ್ಲ. ಹಾಗಾಗಿ ಎಲ್ಲ ಅಂಶಗಳು ಕೂಡ ಶಿವಮೊಗ್ಗಕ್ಕೆ ಬರೋದ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಗಮನಿಸ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈಗ ನಾವೆಲ್ಲರೂ ಕೂಡ ಬಂದಿರೋ ಉದ್ದೇಶ, ಬಹಳ ಹಿಂದೆ ನನಗೆ ಒಂದು ರೀತಿಯ ಥ್ರೆಟನಿಂಗ್ ಕಾಲ್ಸ್ ಎಲ್ಲ ಬಂದಿತ್ತು. ಆ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ನನಗೆ ವೈ ಕ್ಯಾಟಗರಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರು. ಒಂದನೇ ತನಕ ಒಂದು 2-3 ತಿಂಗಳ ತನಕ ಇತ್ತು. ಇದಕ್ಕಿದ್ದಂಗೆ ವೈ ಕ್ಯಾಟಗರಿ ತೆಗೆದು ಎಕ್ಸ್ ಕ್ಯಾಟಗರಿ ಮಾಡಿದ್ದಾರೆ. ಏನು ಭದ್ರತೆ ಕೊಡ್ತಾರೆ ಅಂತ ಪ್ರಶ್ನೆ ಅಲ್ಲ. ಹಿಂದೆ ಈ ರೀತಿ ಬೆದರಿಕೆ ಕರೆಗಳು ಮಾಡಿದಂಥ ಸಂಸ್ಥೆಗಳು ಯಾವುದು, ವ್ಯಕ್ತಿಗಳು ಯಾರು, ಈಗ ಬೆದರಿಕೆ ಕರೆ, ಈಗ ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಕರೆ ಬಂದಿದೆ, ಮಿಸ್ ಕಾಲ್ ಮಾತ್ರ ಬಂದಿದೆ. ನಾನು ವಾಪಸ್ ಮಾಡೋಕ್ಕೆ ಹೋದರೆ ಅದನ್ನು ಎತ್ಕೋತಾ ಇಲ್ಲ ಅವರು. ಹಾಗಾಗಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಈ ರೀತಿ ಬೆದರಿಕೆ ಕರೆಗಳಿಗೆ ನಾವ್ಯಾರೂ ಹೆದರೋರಲ್ಲ. ಆದರೆ ಈ ಬೆದರಿಕೆ ಕರೆ ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಬರ್ತಾ ಇದೆ, ಯಾವ ರಾಷ್ಟ್ರದ್ರೋಹಿಗಳು ಇದನ್ನು ಬೆದರಿಕೆ ಕರೆ ಮಾಡ್ತಿದ್ದಾರೆ, ಇದರ ತನಿಖೆ ಆಗಬೇಕು. ಆ ದಿಕ್ಕಲ್ಲಿ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಗಮನ ಹರಿಸಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇದನ್ನು ಅವ್ರ ಗಮನಕ್ಕೆ ತರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ಅವ್ರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಯಾವ ನಂಬರಿಂದ ನನಗೆ ಕರೆ ಬಂದಿತ್ತು ಆ ನಂಬರನ್ನು ಕೂಡ ಇದರಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಜೊತೆಗೆ ವೈ ಕ್ಯಾಟಗರಿಯಿಂದ ಎಕ್ಸ್ ಕ್ಯಾಟಗರಿ ವಾಪಸ್ ತಂದಿರೋದು ಸರಿ ಇಲ್ಲಿ ವೈ ಕ್ಯಾಟಗರಿನೇ ಮಾಡಬೇಕು ಅನ್ನೋಂಥ ಕೂಡ ಪ್ರಾರ್ಥನೆ ಮಾಡ್ತಿದ್ದೀವಿ. ಇದರ ಕಾಪಿಯನ್ನು ಕೇಂದ್ರದ ಪ್ರಧಾನಮಂತ್ರಿಯವರಿಗೆ, ಗೃಹ ಮಂತ್ರಿಯವರಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಗೃಹ ಮಂತ್ರಿಯವರಿಗೆ, ಪೊಲೀಸ್ ಮಹಾನಿರ್ದೇಶಕರುಗಳು ಕೂಡ ನಾವು ಹಾಕ್ತಾ ಇದ್ದೀವಿ. ಇದರ ತಕ್ಷಣ ಒಂದು ಯಾರಿಂದ ಈ ರೀತಿ ಕರೆಗಳು ಬರ್ತಾ ಇದೆ, ಯಾವ ಸಂಸ್ಥೆಯಿಂದ ಬರ್ತಾ ಇದೆ, ಯಾವ ವ್ಯಕ್ತಿಯಿಂದ ಬರ್ತಾ ಇದೆ, ಇದು ತನಿಖೆಯಿಂದ ಹೊರಗೆ ಬರಬೇಕು. ಮತ್ತು ವೈ ಕ್ಯಾಟಗರಿಯಿಂದ ವಾಪಸ್ ಭದ್ರತೆ ಕೊಡಬೇಕು ಅಂತ ಮನವಿಯನ್ನು ಎಲ್ಲರ ಪರವಾಗಿ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೊಡ್ತೇನೆ. ಹಿಂದೆ 2 ಬಾರಿ ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬಂದಿದೆ. ಅದಾದ ನಂತರ ಆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಯಾವ ದೇಶದ್ರೋಹಿ ಸಂಘಟನೆ ನನಗೆ ಬೆದರಿಕೆ ಕರೆಗಳನ್ನ ಹಾಕಿದೆ, ಯಾವ ದೇಶದ್ರೋಹಿ ವ್ಯಕ್ತಿಗಳು ಈ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋಂಥ ಅಂಶವನ್ನು ಹಿಂದೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲೂ ಕೂಡ ತನಿಖೆ ಮಾಡಿ ಯಾವ ಸಂಸ್ಥೆಯಿಂದ ಬೆದರಿಕೆ ಕರೆಗಳು ಬಂದಿದೆ, ಯಾವ ವ್ಯಕ್ತಿಯಿಂದ ಬಂದಿದೆ ಅಂತ ಇವತ್ತಿನ ತನಕ ಕೂಡ ಹೇಳಿಲ್ಲ. ಆದರೆ ನನಗೆ ಭದ್ರತೆ ದೃಷ್ಟಿಯಿಂದ ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಎಲ್ಲ ಭದ್ರತೆಗೆ ಅವಕಾಶ ಮಾಡಿಕೊಟ್ರು. ಮತ್ತು ಎಸ್ಕಾರ್ಟ್ ಕೂಡ ನನಗೆ ಕೊಟ್ಟಿದ್ದರು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ಎಸ್ಕಾರ್ಟ್ ಕೂಡ ಕೊಡ್ತಾಯಿದ್ರು. ಆದರೆ ಈಗ ಮತ್ತೆ 3 ತಿಂಗಳ ಕೆಳಗೆ ನನ್ನ ವೈ ಕ್ಯಾಟಗರಿ ಭದ್ರತೆಯನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದನ್ನು ಗಮನಿಸಿ ರಾಷ್ಟ್ರದ್ರೋಹಿ ಸಂಘಟನೆಗಳು ಮತ್ತೆ ನನಗೆ ವಿದೇಶದಿಂದ ಕರೆ ಬಂದಿದೆ ಅನ್ನೋಂಥ ಭಾವನೆ ನನಗಿದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ಬಂದು ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಆ ವಿದೇಶಿ ಕರೆ ಬಂದಿದೆ, ಯಾವ ವ್ಯಕ್ತಿಯಿಂದ ಆ ವಿದೇಶಿ ಕರೆ ಬಂದಿದೆ, ಇದು ತನಿಖೆ ಆಗಬೇಕು. ಬಹಳ ಮುಖ್ಯ. ಏಕೆಂತಂದರೆ 3 ತಿಂಗಳು ಕೆಳಗೆ ಈ ರೀತಿ ವೈ ಕ್ಯಾಟಗರಿನ ತೆಗೆದಿರೋದನ್ನು ಅವ್ರು ಯಾರು ಗಮನಿಸಿ ಹೇಗೆ ಅವರು ಇದಕ್ಕಿದ್ದಂಗೆ ನನಗೆ ಆ ಒಂದು ವೈ ಕ್ಯಾಟಗರಿ ತೆಗೆದಿದ್ದು ಗಮನಿಸಿ ಮತ್ತೆ ವಿದೇಶಿಯಿಂದ ಕರೆ ಬಂದಿದೆ, ಇದನ್ನು ಗಮನಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಖಾಂತರ ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಯಾವ ಸಂಸ್ಥೆಯಿಂದ ಈ ರೀತಿ ವಿದೇಶದಿಂದ ಕರೆ ಬಂದಿದೆ ಮತ್ತು ಯಾವ ವ್ಯಕ್ತಿಯಿಂದ ವಿದೇಶದಿಂದ ಕರೆ ಬಂದಿದೆ ಅದನ್ನು ತನಿಖೆ ಮಾಡಬೇಕು ಅಂತ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾನು ಮನವಿ ಕೊಟ್ಟು, ಮತ್ತು ವೈ ಕ್ಯಾಟಗರಿಯಿಂದ ಎಕ್ಸ್ ಕ್ಯಾಟಗರಿ ಮಾಡಿದ್ದಾರೆ, ವಾಪಸ್ ವೈ ಕ್ಯಾಟಗರಿಗೆ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಈ ಸಂದರ್ಭ ಮಾಡಿದ್ದೀನಿ. ಬಹಳ ಮುಖ್ಯ. ತನಿಖೆನೂ ಆಗಬೇಕು, ಭದ್ರತೆಯೂ ಕೊಡಬೇಕು. ಈ ದಿಕ್ಕದಲ್ಲಿ ನಾನು ರಕ್ಷಣಾಧಿಕಾರಿ ಕೊಟ್ಟಿದ್ದೀನಿ. ರಕ್ಷಣಾಧಿಕಾರಿಗಳು
ಖಂಡಿತ ಇದು ತನಿಖೆ ಮಾಡಿದ ದಿಕ್ಕಲ್ಲಿ ನಾನು ಗಮನ ಕೊಡ್ತೇನೆ ಮತ್ತು ನಿಮಗೆ ಭದ್ರತೆ ಕೊಡೋ ದಿಕ್ಕಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನ ತರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ, ಸೌಜನ್ಯದಿಂದ ಹೇಳಿದ್ದಾರೆ. ನಾನು ಈ ಸಂದರ್ಭ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡೋದಿರ್ತೇನೆ, ಯಾವ ಸಂಸ್ಥೆಗಳು ದೇಶದ್ರೋಹಿ ಸಂಸ್ಥೆಗಳಿರ್ಬೋದು ಆ ಸಂಸ್ಥೆಗಳು ಈ ರೀತಿ ಇಂಥ ಬೆದರಿಕೆ ಕರೆ ಹಾಕಿದ್ರು, ಈ ಕರೆ ಮಾತ್ರ ಬಂದಿದೆ. ಅದ್ರಲ್ಲಿ ಬೆದರಿಕೆ ಕರೆ ಅಂತ ಹೇಳಲ್ಲ, ಯಾಕಂದರೆ ಕರೆ ಬಂದಿದೆ. ವಾಪಸ್ ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ, ಕನೆಕ್ಷನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದನ್ನು ತನಿಖೆ ಆದ ಮಾತ್ರ ಯಾವ ಸಂಸ್ಥೆಯಿಂದ ನಂಬರ್ ಕೂಡ ರಕ್ಷಣಾಧಿಕಾರಿಗಳು ಕೊಟ್ಟಿದ್ರಿ. ನಿಮಗೂ ಕೂಡ ಯಾವ ನಂಬರಿಂದ ವಿದೇಶದಿಂದ ಬಂದಿದೆ ಅನ್ನೋಂಥ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದಿಲ್ಲ. ಇದನ್ನು ತನಿಖೆ ಮಾಡಿ ಅದ್ರ ಮುಖಾಂತರ ಆ ಸಂಸ್ಥೆ ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾರೆ ಅಂತ ಸಂಸ್ಥೆ ಯಾರು ಕರೆ ಮಾಡಿದ್ದಾರೆ, ಯಾವ ವ್ಯಕ್ತಿಯನ್ನು ಕರೆ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಮತ್ತು ರಾಜ್ಯದ ಗೃಹ ಸಚಿವರಿಗೆ ಮುಖ್ಯಮಂತ್ರಿ ನಾನು ಒತ್ತಾಯ ಮಾಡ್ತೇನೆ, ಈ ರೀತಿ ನಾನು ವೈ ಕ್ಯಾಟಗರಿ ಇದ್ದಿದ್ದನ್ನು ವಾಪಸ್ ತೆಗೆದಿರೋದನ್ನು ಗಮನಿಸಿದ್ದಾರೆ ಅವರು. ರಾಷ್ಟ್ರದ್ರೋಹಿ ಸಂಸ್ಥೆ ಗಮನಿಸಿ ನನ್ನನ್ನು ಈ ಸರಿ ಮತ್ತೆ ವಿದೇಶದಿಂದ ಕಾಲ್ ಮಾಡಿದ್ದಾರೆ. ತಕ್ಷಣ ತನಿಖೆನೂ ಮಾಡಬೇಕು ಯಾವ ಸಂಸ್ಥೆ ಅಂತ, ಮತ್ತು ನನ್ನ ಭದ್ರತೆ ದೃಷ್ಟಿಯಿಂದ ನಾನು ವೈ ಕ್ಯಾಟಗರಿ ಇದ್ದಿದ್ದನ್ನು ಮತ್ತೆ ವಾಪಸ್ ವೈ ಕ್ಯಾಟಗರಿ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾನಪತ್ರವನ್ನು ಕೊಟ್ಟಿದ್ದೇನೆ. ಸರ್, ಇತ್ತೀಚೆಗೆ ಹಿಂದೂ ಪರ ಸಂಘಟನೆ ಹಿಂದೂ ಪರ ಜಾಸ್ತಿ ಮಾತಾಡ್ತಿದ್ರು ಹೋರಾಟಗಳನ್ನು, ಇದಕ್ಕೆ ಗೋರಕ್ಷಣೆ ಕುರಿತು ಸಾಕಷ್ಟು ಇದೇ ಕಾರಣ ಇರ್ಬೋದು. ಹಿಂದುತ್ವದ ಬಗ್ಗೆ ನಾನು ಮಾಡ್ತಾ ಇರೋಂಥ ಹೋರಾಟಗಳ ಬಗ್ಗೆ ಮುಂಚೆಯಿಂದಲೂ ಕೂಡ ಈ ವಿದೇಶಿ ಶಕ್ತಿಗಳಿಗೆ ರಾಷ್ಟ್ರದ್ರೋಹಿ ಮುಸಲ್ಮಾನರು, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಟೀಕೆ ಮಾಡಲ್ಲ. ರಾಷ್ಟ್ರದ್ರೋಹಿ ಮುಸಲ್ಮಾನ್ ಸಂಘಟನೆಗಳಿಗೆ ಇದು ನನ್ನ ಕಂಡ್ರೆ ಅವ್ರಿಗೆ ಭಯನೂ ಇದೆ, ಅವರು ನನ್ನ ಬಗ್ಗೆ ಗಮನನೂ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ನಾವು ಗೋವಿನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಗೋವರ್ಧನ ಒಂದು ಸಂಸ್ಥೆ ಕೂಡ ಮಾಡಿದ್ದೀವಿ. ಪೂಜ್ಯ ಶೃಂಗೇರಿ ಜಗದ್ಗುರುಗಳು ಬಂದು ಹೋಗಿದ್ದಾರೆ, ಯಡಿಯೂರು ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದೋಗಿದ್ದಾರೆ, ಹುಂಚಾ ಸ್ವಾಮಿಗಳು ಕೂಡ ಬಂದೋಗಿದ್ದಾರೆ. ಈ ರೀತಿ ಎಲ್ಲರೂ ಕೂಡ ಇದಕ್ಕೆ ಆಶೀರ್ವಾದ ಮಾಡ್ತಾ ಇರೋದು, ಗೋವಿನ ರಕ್ಷಣೆ ಮಾಡ್ತಾ ಇರೋದು ಕೂಡ ಈ ದೇಶದ್ರೋಹಿ ಚಟುವಟಿಕೆಗಳಿಗೆ, ದೇಶದ್ರೋಹಿ ಮುಸಲ್ಮಾನರಿಗೆ ಸಹಿಸಲಿಕ್ಕೆ ಆಗಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ರೀತಿ ಕರೆ ಬಂದಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ.